ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಎಸ್ ಕೆ ಮೀಡಿಯಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುನಿಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಶೇಷತೆಯ ವಿಷಯ ಏನಂತಂತಂದರೆ ಕಾಂತಾರ ಚಾಪ್ಟರ್ 1. ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಚಾಪ್ಟರ್ 1. ಕಾಂತಾರ ಆಗಿರ್ಬೋದು, ಕಾಂತಾರ ಚಾಪ್ಟರ್ 1 ಆಗಿರ್ಬೋದು, ಸೂಪರ್ ಹಿಟ್ ಕೊಟ್ಟಿರೋಂಥ ಸಿನಿಮಾ ಮತ್ತು ಕೊಡ್ತಾ ಇರೋಂಥ ಸಿನಿಮಾ ಎರಡನ್ನೂ ಕೂಡ ಸಖತ್ತಾಗಿದೆ. ನಾನು ಈಗ ತಾನೇ ಮೂವಿನ ನೋಡ್ಕೊಂಡು ಬಂದು ಅದೇ ಎಕ್ಸೈಟ್ಮೆಂಟಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮೂವಿ ಬಗ್ಗೆ ಏನೇ ಮಾತಾಡೋಕ್ಕೆ ಹೋಗಲಿ, ಮೂವಿ ಬಗ್ಗೆ ಏನಾದರೂ ಮಾತಾಡೋಕ್ಕೆ ಹೋಗಲಿ, ಸ್ಟೋರಿ ರಿವೀಲ್ ಆಗಿಬಿಡುತ್ತೆ. ಇದು ಒಂದಂತೂ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಮೂವಿ ಬಗ್ಗೆ ನಾನು ಹಿಂಗಲ್ಲ ಹಿಂಗಿತ್ತು, ಹಂಗಲ್ಲ ಹಂಗಿತ್ತು ಅಂತ ಏನಾದರೂ ಮಾತಾಡೋಕ್ಕೆ ಹೋಗಲಿ, ಸ್ಟೋರಿ ಅಂತೂ ರಿವೀಲ್ ಆಗಿಬಿಡುತ್ತೆ. ಸೊ ಅದೊಂದು ಕಾರಣದಿಂದ ಮೂವಿ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಹೋಗ್ತಾ ಇಲ್ಲ. ಒಂದು ಮಾತ್ರ ಹೇಳಬಲ್ಲೆ, ಈ ಮೂವಿನ ಯಾರಾದರೂ ಥಿಯೇಟ್ರಲ್ಲಿ ನೋಡೋದನ್ನ ಮಿಸ್ ಮಾಡಿಕೊಂಡ್ರೆ ಅದಕ್ಕಿಂತ ಲಾಸ್ ನಿಮಗೆ ಇನ್ನೊಂದು ಯಾವುದೂ ಇಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಯಾರ್ಯಾರಿಗಿನ್ನೂ ಮೂವಿ ನೋಡೋಕ್ಕಾಗಿಲ್ಲ, ಯಾರ್ಯಾರಿಗಿನ್ನೂ ಮೂವಿ ನೋಡೋದಕ್ಕಿನ್ನೂ ಟೈಮ್ ಸಿಕ್ಕಿಲ್ಲ, ಹೆಂಗಾದರೂ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ. ತುಂಬ 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 ಸಖತ್ತಾಗಿದೆ. ಗೂಸ್ ಬಂಪ್ಸ್ ಅಂತೂ ಸಿಕ್ಕಾಪಟ್ಟೆ ಸಲ ಸಿಗುತ್ತೆ. ಆಲ್ಮೋಸ್ಟ್ ಒಂದು ಸತಿ ಸಿಗ್ಬೋದು, 2 ಸತಿ ಸಿಗ್ಬೋದು ಒಂದು ಮೂವಿನಲ್ಲಿ. ಈ ಮೂವಿನಲ್ಲಂತೂ ಅವನು ಯಾವ ಮಟ್ಟಕ್ಕೆ ಮೂವಿ ಫೀಲ್ ಮಾಡ್ತಾನೋ ಆ ಮಟ್ಟಕ್ಕೆ ಗೂಸ್ ಬಂಪ್ ಸಿಗುತ್ತೆ. ಆ ಮಟ್ಟಕ್ಕಿದೆ ಮೂವಿ. ಇನ್ನೊಂದು ವಿಚಾರ ಏನಂತಂದರೆ, ಸ್ಟಾರ್ಟಿಂಗಿಂದ ನಾವು ನೋಡೋಕೆ ಕೂತ್ಕೊಂಡ್ರೆ ಟೈಮು ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಗಲೇ ಇಂಟರ್ವಲ್ ಬಂದ್ಬಿಡ್ತಾ, ಆಗಲೇ ಆಗೋಯ್ತಾ, ಆಗಲೇ ಇಷ್ಟು ಬೇಗ ಇಷ್ಟೊಂದು ಟೈಮ್ ಆಗೋಯ್ತಾ ಅನ್ನೋ ಲೆವೆಲ್ಗೆ ಮೂವಿ ಇದೆ. ಸೊ ಎವ್ರಿ ಒನ್ ಯು ಶುಡ್ ವಾಚ್ ಇನ್ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ತುಂಬ ಚೆನ್ನಾಗಿದೆ. ಆ ವಿಷನ್ಸ್ ಆಗಿರ್ಬೋದು, ಸ್ಕ್ರೀನಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಡೈರೆಕ್ಷನ್ಸ್ ಆಗಿರ್ಬೋದು, ಆ ಮ್ಯೂಸಿಕ್ ಆಗಿರ್ಬೋದು, ಆ ಫ್ರೇಮ್ಗಳು ಒಂದೊಂದು ಮೂಡ್ ಬಂದಿರೋವಂಥದ್ದಾಗಿರ್ಬೋದು, ಸಖತ್ತಾಗಿ ಬಂದಿದೆ. ಮೂವಿನ ಥಿಯೇಟ್ರಲ್ಲಿ ನೋಡಿ. ಸೊ ಬನ್ನಿ ಮೂವಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಅಂತಂದರೆ, ಕಾಂತಾರ ಚಾಪ್ಟರ್ 1 ಮೂವಿ ಬಡ್ಜೆಟ್ ಬಂದು 125 ಕೋಟಿ. 125 ಕೋಟಿನಲ್ಲಿ ಆಗಿರುವಂಥ ಸಿನಿಮಾ ನಮ್ಮ ಕಾಂತಾರ ಚಾಪ್ಟರ್ 1. ಸೊ ಫಸ್ಟ್ ಇತ್ತಲ್ಲ ಕಾಂತಾರ, ಅದು ಬಂದು ಕೇವಲ 16 ಕೋಟಿನಲ್ಲಿ ಆಗಿರುವಂಥ ಸಿನಿಮಾ. 16 ಕೋಟಿನಲ್ಲಿ ಆಗಿರುವಂಥ ಸಿನಿಮಾ. ಇವಾಗ ಕಾಂತಾರ ಚಾಪ್ಟರ್ 1ಗೆ ಒಂಬಾಳೆ ಫಿಲಮ್ಸ್ ಅವರು ಹೂಡಿರುವಂಥ ಬಂಡವಾಳ 125 ಕೋಟಿ. ಅದರ ನಂತರ ನಂಬಿಕೆ ಅಂತ, ಓಕೆನಾ? ಸೊ ಕಾಂತಾರ ಚಾಪ್ಟರ್ 1 ಕಲೆಕ್ಷನ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ ಯಾವ ಮಟ್ಟಕ್ಕೆ ಕಿತ್ಕೊಂಡು ಹೋಗ್ತೈತೆ ಅಂತ. ಎಲ್ಲಿ ನೋಡಿದ್ರು ಟಿಕೆಟೇ ಸಿಗ್ತಾ ಇಲ್ಲ. ಇನ್ನೊಂದು ಪ್ರಾಬ್ಲಮ್, ಆ ಟಿಕೆಟ್ ಸಿಗ್ತಾ ಅನ್ನೋ ಪ್ರಾಬ್ಲಮ್ಗಳು ಬೇರೆ ಥರನೇ ಆಗ್ಬಿಟ್ಟೈತೆ. ಅಲ್ಲೂ ಟಿಕೆಟ್ ಸಿಗ್ತಾಯಿಲ್ಲ, ಇಲ್ಲೂ ಟಿಕೆಟ್ ಸಿಗ್ತಾಯಿಲ್ಲ. ಫಿಲಮ್ ನೋಡಿದ್ರೆ ಸುಮ್ಮನಿರೋಕ್ಕಾಗ್ತಾಯಿಲ್ಲ. ನಾನೇ ಇಷ್ಟು ದಿವಸ ವೆಯ್ಟ್ ಮಾಡಿಬಿಡ್ತೀನಿ, ಟಿಕೆಟ್ ಸಿಕ್ಕಿಲ್ಲ ನನಗೆ. ಅದಕ್ಕೆ ನಾನು ಇವಾಗ ತಾನೇ ನೋಡ್ಕೊಂಡು ಬಂದಿದ್ದೀನಿ. ಸೊ ನೆಕ್ಸ್ಟು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಕಾಂತಾರ ಮೂವಿಗೆ ಬುಕ್ ಮೈ ಶೋನಲ್ಲಿ 9.4 ರೇಟಿಂಗ್ ಸಿಕ್ಕಿರೋದು. 9.4. ಅಗೈನ್ ಹಿಸ್ಟ್ರಿ ತೆಗೆದು ನೋಡಿದ್ರೆ 9.4 ರೇಟಿಂಗ್ ಸಿಕ್ಕಿರೋ ಮೂವಿಗಳು ಯಾವುದು ಅಂತಂತಂದರೆ ಅಗೈನ್ ಬರೋದು ಕಾಂತಾರ ಮತ್ತು ಇನ್ನೊಂದು ಅಂತಂದರೆ ಮಾಲ್ಗುಡಿ ಡೇಸ್. ಇವೆರಡು ಸಿನಿಮಾಗೆ 9.4 ರೇಟಿಂಗು, ಮತ್ತು ಕಾಂತಾರ ಚಾಪ್ಟರ್ 1ಗೆ ಇವಾಗಿನ ರೇಟಿಂಗ್ ಬಂದು 9.4 ರೇಟಿಂಗ್ ಸಿಕ್ಕಿದೆ. ಸೊ ಎಷ್ಟು ಜನ ರೇಟಿಂಗ್ ಮಾಡಿದ್ದಾರೆ ಅಂತಂತಂದರೆ 1,73,600 ಜನ ರೇಟಿಂಗ್ ಮಾಡಿರೋ ಮೆಂಬರ್ಸು. 1,73,600 ಜನ 1,73,600 ಜನ ರೇಟಿಂಗ್ ಮಾಡಿ 9.4 ಬಂದಿದೆ ಅಂತಂದರೆ ನಿಜವಾಗ್ಲೂ ಕಮ್ಮಿ ವಿಚಾರ ಅಂತೂ ಅಲ್ಲವೇ ಅಲ್ಲ. ಹಂಗಿದೆ ಸಿನಿಮಾ, ಹಂಗೆ ವರ್ಕ್ ಮಾಡಿದ್ದಾರೆ, ಅಷ್ಟು ಶ್ರಮ ಪಟ್ಟಿದ್ದಾರೆ, ಅಷ್ಟು ಕಷ್ಟ ಬಿದ್ದಿದ್ದಾರೆ ರಿಷಬ್ ಶೆಟ್ಟಿಯವರು. ನೋಡಿದ್ರೆ ಹೆಂಗಿದೆ ಅಂತಂತಂದರೆ ಸೀರಿಯಸ್ಸಾಗಿ ಮೈ ಕೂದಲೆಲ್ಲ ನೆಟ್ಟಿಗೆ ನಿಂತ್ಕೊಂಡ್ಬಿಡ್ತಾವೆ ಹಂಗೆ. ಅದನ್ನಂತಾರೆ ಹಂಗೈತೆ ಸಿನಿಮಾ, ಆ ಮಟ್ಟಕ್ಕೆ ಮಾಡಿದರೆ. ನಾನು ಏನಾದರೂ ಹೇಳೋಕ್ಕೆ ಹೋಗಲಿ ಮೂವಿ ಸ್ಟೋರಿ ರಿವೀಲ್ ಆಗಿಬಿಡುತ್ತೆ. ಆ ಬಾಯಿಗೆ ಬಂದ್ಬಿಡುತ್ತೆ, ಹೆಂಗಿತ್ತು ಹಿಂಗಿತ್ತು, ಅದು ಹಿಂಗಿತ್ತು ಇದು ಹಿಂಗಿತ್ತು ಅಂತಂದ್ರೆ ನಿಮ್ಗೆ ಹಿಂಗೆ ಸಿಕ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಅಷ್ಟು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಅಷ್ಟು ಸಖತ್ತಾಗಿದೆ ಮೂವಿ. ಸೊ
ಇನ್ನೊಂದು ವಿಚಾರ ಏನಂತಂದರೆ ಲಾಸ್ಟ್ 1 ಅವರ್ ಒಳಗಡೆ ಬುಕ್ ಮೈ ಶೋನಲ್ಲಿ 47,650 1 ಅವರಲ್ಲಿ, ಜಸ್ಟ್ 1 ಅವರಲ್ಲಿ 47,650 ಟಿಕೆಟ್ಗಳು ಬುಕ್ ಆಗಿದೆ. USA ಪ್ರೀ ಬುಕ್ಕಿಂಗ್ನಲ್ಲೇ 1.5 ಕೋಟಿ ದುಡ್ಡಾಗಿದೆ. ಪ್ರೀ ಬುಕ್ಕಿಂಗ್ನಲ್ಲೇ ಬುಕ್ ಮೈ ಶೋ ಆ್ಯಪ್ನಲ್ಲಿ ಪ್ರೀ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ, ಬುಕ್ ಮಾಡ್ಕೊಳ್ಳಿ ಅಂತ ಯಾವಾಗ ಬಿಟ್ಟರು USA 1.5 ಕೋಟಿ ಕಲೆಕ್ಷನ್ಸ್ ಆಗಿರೋದು. ಸೊ ನಿರ್ದೇಶಕ ಮತ್ತು ನಾಯಕ ನಟನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅವರು ಬೆರ್ಮೆ ಪಾತ್ರದ ಮುಖಾಂತರ. ನಿರ್ಮಾಪಕರು ಎಲ್ರಿಗೂ ಗೊತ್ತಿದೆ, ಹೊಂಬಾಳೆ ಫಿಲಮ್ಸು, ನಮ್ಮ ವಿಜಯ್ ಕಿರ್ಗಂದೂರ್ ಅವರು, ನಮ್ಮ ಹೆಮ್ಮೆಯ ಬೆಂಗಳೂರಿನವರು, ನಮ್ಮ ಕನ್ನಡಿಗರು. ಒಂದು ಹೊಗಳಬೇಕು ಅಂತಂದರೆ ಹೊಂಬಾಳೆ ಫಿಲಮ್ಸ್ನ ನಿಜವಾಗ್ಲೂ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆಯೋ ಅಥವಾ ಚಿನ್ನನ ಅವ್ರು ಮುಟ್ತವ್ರೋ ಒಂದು ಅರ್ಥ ಆಗ್ತಾಯಿಲ್ಲ. ಯಾವ ಮಟ್ಟಕ್ಕೆ ಅವರು ಪಿಕ್ ಮಾಡ್ತಾರೆ ಕಾನ್ಸೆಪ್ಟ್ಗಳನ್ನ ಅಂತಂತಂದರೆ ಒಂದೊಂದು ಅಲ್ಟಿಮೇಟ್ ಆಗಿರೋ ಕಾನ್ಸೆಪ್ಟನ್ನ ಪಿಕ್ ಮಾಡ್ತಾ ಇರೋರೆಲ್ಲ ಹೊಂಬಾಳೆ ಫಿಲಮ್ಸ್. ಹೀಗೆ ಬೆಳೀಲಿ, ಕನ್ನಡ ಫಿಲಮ್ಸ್ ಇನ್ನೂ ಉತ್ತುಂಗಕ್ಕಿರೋದಕ್ಕೆ ಹೊಂಬಾಳೆ ಫಿಲಮ್ಸ್ ಕಾರಣ ಆಗಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಯು ಸರ್, ವಿಜಯ್ ಕಿರ್ಗಂದೂರು ಸರ್. ಆ್ಯಂಡ್ ರೀಸೆಂಟಾಗಿ ನಿಮ್ಮ ಬರ್ತ್ಡೇ ಕೂಡ ಆಯಿತು, ಹ್ಯಾಪಿ ಬರ್ತ್ಡೇ ಟು ಯು. ಸೊ ನೆಕ್ಸ್ಟು ನಮ್ಮ ನಾಯಕ ನಟಿ ರುಕ್ಮಿಣಿ ವಸಂತ್ ಅವರು. ಈಗೇನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರು ಅವರೇ, ಮತ್ತು ಯೂಟ್ಯೂಬಲ್ಲಿ ನೋಡಿದ್ರು ಅವರೇ, ಟ್ವಿಟರಲ್ಲಿ ನೋಡಿದ್ರು ಅವರೇ, ಎಲ್ಲಿ ನೋಡಿದ್ರು ಬರೀ ರುಕ್ಮಿಣಿ ವಸಂತ್ ಅವರೇ ಕಾಣಿಸ್ತವ್ರೆ. ಇನ್ನೊಂದು ಮಾತು ಹೇಳ್ಬಿಟ್ರು ನಮ್ಮ ಶೆಟ್ರು, ಈ ಫಿಲಮ್ ಆಚೆ ಕಡೆ ಬಂದಮೇಲೆ ರುಕ್ಮಿಣಿ ವಸಂತ್ ಅವರು ನ್ಯಾಷನಲ್ ಕ್ರಶ್ ಆಗಿ ಹೊರಹೊಮ್ತಾರೆ ಅಂತ. ಸೊ ಅದು ಯಾರ್ಯಾರಿಗೆ ಹೆಂಗೆ ಕೇಳಿಸ್ತು ನನಗೂ ಗೊತ್ತಿಲ್ಲ. ಸೊ ಬಟ್ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ, ಪಕ್ಕ ಸೂಟ್ ಆಗುತ್ತೆ, ಸಖತ್ತಾಗಿ ಸೂಟ್ ಆಗುತ್ತೆ. ಇನ್ನೊಂದೇನು ಅಂತಂತಂದರೆ ನನ್ನ ಪ್ರಕಾರ ಹೇಳೋದಾದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸಿದ್ದಾರೆ ಅಂತಂತಂದರೆ, ಆ ಬ್ಯೂಟಿಫುಲ್ ಅನ್ನೋದು ಸಿಕ್ಕಾಬಿಟ್ಟು ಅವ್ರು ನೋಡಿದ್ಮೇಲೆ ಅಷ್ಟೊಂದು ಚೆನ್ನಾಗಿ ಅರ್ಥ ಆಗೋಯ್ತು ನನಗೆ. ಆ ಬ್ಯೂಟಿಫುಲ್ ಅನ್ನೋ ವರ್ಡು, ಬ್ಯೂಟಿಫುಲ್ ಹುಡುಗಿರು ಅಂತ ಹೇಳ್ತಾರಲ್ಲ ಆ ವರ್ಡು, ಸಖತ್ತಾಗಿ ಫ್ರೇಮಿಂಗ್ ಅಂತೂ ಸೂಪರಾಗಿ ಬಂದಿದೆ, ಸಖತ್ತಾಗಿ ಕಾಣಿಸ್ಕೊಳ್ತಾರೆ ಸ್ಕ್ರೀನ್ ಮೇಲೆ ಕೂಡ, ಅಷ್ಟೇ ಚೆನ್ನಾಗಿ ಅಭಿನಯನೂ ಮಾಡಿದ್ದಾರೆ. ಸೊ ಒಂದ್ಸಲಿ ನೋಡಿ, ಯಾರ್ಯಾರು ಇನ್ನೂ ನೋಡಿಲ್ಲ ಖಂಡಿತವಾಗ್ಲೂ ನೋಡಿ, ಪದೇ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಇನ್ನೊಂದ್ಸಲಿ ಈ ಥರ ಚಾನ್ಸ್ ಖಂಡಿತವಾಗ್ಲೂ ಸಿಗಲ್ಲ, ಅದರಿಂದ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲಿ ಹೋಗಿ ಥಿಯೇಟ್ರಲ್ಲೇ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿ. ಸೊ ಇನ್ನೊಂದು ವಿಚಾರ ಏನಂತಂದರೆ, ಏನು ಅಂತಂದರೆ ನಮ್ಮ ಸಂಗೀತ ನಿರ್ದೇಶಕರು ಬಿ ಅಜನೀಶ್ ಲೋಕನಾಥ್ ಅವರು, ನಮ್ಮ ಪ್ರೀತಿಯ ಬಿ ಅಜನೀಶ್ ಲೋಕನಾಥ್ ಅವರು. ಏನು ಕೊಟ್ಟಿದ್ಯಾ ಗುರು BGM, ಏನು ಸಾಂಗ್ ಅದು, ಏನು ಡಿಸೈನ್ ಮಾಡಿದ್ಯಾ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸಿಕ್ಕಾಪಟ್ಟೆ ಫೀಲ್ ಮಾಡುತ್ತೆ. ಏನಂತಂದರೆ ಡೈರೆಕ್ಷನ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ಇನ್ನೇನೇನು ಬರುತ್ತೆ, ವಿಷನ್ ಆಗಿರ್ಬೋದು, ಕ್ರಿಯೇಷನ್ಸ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಇದನ್ನೆಲ್ಲ ನಮ್ಮ ಕಣ್ಣು ಚೆನ್ನಾಗಿ ಮಾಡ್ಬೋದು ಅಷ್ಟೇ. ಕಣ್ಣಿಗೇನು ಚೆನ್ನಾಗಿ ಕಾಣುತ್ತೆ ಅದನ್ನು ಕಣ್ಣಿಗೆ ಇಷ್ಟ ಆಗೋ ಥರ ಮಾಡ್ಬೋದು. ನಮಗೇನು ಇದು ಮಾಡುತ್ತೆ, ಆ್ಯಕ್ಚುಲಾಗಿ ಮನಸ್ಸನ್ನ ಮುಟ್ಟಬೇಕು ಅಂತಂದರೆ ನಮಗೆ ಸಂಗೀತನೇ ಮೇನ್ ಇಂಪಾರ್ಟೆಂಟು. ವೀಕ್ಷಕರು ಏನಿರ್ತಾರೆ ಅವ್ರಿಗೆ ಮನಸ್ಸು ಮುಟ್ಟಬೇಕು, ಅಲ್ಲಿವರೆಗೂ ರೀಚ್ ಆಗಬೇಕು ಅಂತಂತಂದರೆ ಒಂದು ಕ್ರೈಮ್ ಟೋನ್ ಆಗಿರ್ಬೋದು, ಕಾಮಿಡಿ ಟೋನ್ ಆಗಿರ್ಬೋದು, BGMs ಆಗಿರ್ಬೋದು, ಸೀರಿಯಸ್ ನೋಟ್ಗಳಾಗಿರ್ಬೋದು, ಆ ನೋಟ್ನೆಲ್ಲ ಡಿಸೈನ್ ಮಾಡಿ ಏನು ಕೊಡ್ತಾರೆ ಅವಾಗಲೇ ಮನಸ್ಸಿಗೆ ಮುಟ್ಟೋದು, ಮೀನ್ಸ್ ಮನಸ್ಫೂರ್ತಿಯಾಗಿ ಟಚ್ ಆಗೋದು. ಇದನ್ನು ನಾವು ಕೇಳಿದಾಗಲೇ, ಆ BGM ಕೇಳಿದಾಗ ಆ ಸೌಂಡಿಂದಲೇ ನಮಗೆ ಸಾಧ್ಯ ಆಗೋದು. ಅದನ್ನಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಸೂಪರಾಗಿ ಮಾಡಿದ್ದಾರೆ ನಮ್ಮ ಅಜನೀಶ್ ಲೋಕನಾಥ್ ಅವರು. ಅವ್ರಿಗಂತೂ ಬಿಗ್ ಥ್ಯಾಂಕ್ಸ್ ಕೊಡಬೇಕು. ಬಟ್ ಈಗ ಹೆಂಗಾಗಿದೆ ಅಂತಾರೆ, ಅವರಿಬ್ಬರು ಅಣ್ಣ ತಮ್ಮಂದಿರ ಥರ ಆಗ್ಬಿಟ್ಟವ್ರೆ, ರಿಷಬ್ ಶೆಟ್ಟಿ ಅವರು ಮತ್ತು ಅಜನೀಶ್ ಲೋಕನಾಥ್ ಅವರು. ಅವ್ರು ಬಿಟ್ಟರೆ ಇವ್ರು ಬಿಡಲ್ಲ, ಇವ್ರು ಬಿಟ್ಟರೆ ಅವ್ರು ಬಿಡಲ್ಲ ಅನ್ನೋ ಥರ ಆಗಿದೆ. ಅಷ್ಟು ಟೀಮ್ ವರ್ಕ್ ಅಷ್ಟು ಚೆನ್ನಾಗಿದೆ, ಅವರಿಬ್ರಿಗೂ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಅಷ್ಟು ಚೆನ್ನಾಗಿ ಕಂಡುಕೊಂಡಿದ್ದಾರೆ. ಒಬ್ರಿಗೆ ಏನು ಬೇಕು ಅನ್ನೋದನ್ನ ಇವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಏನು ಮಾಡಬೇಕು ಅನ್ನೋದು ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಹಿಂಗೆ ಇರಲಿ ಅಂತ ಹೇಳ್ತೀನಿ. ಸೊ ಕೊನೆಯದಾಗಿ ಕಲೆಕ್ಷನ್ ವಿಚಾರಕ್ಕೆ ಅಂತ ಬಂದರೆ, ಕಾಂತಾರ ಗುರುವಾರ ರಿಲೀಸ್ ಆಗಿದ್ದು ಅಕ್ಟೋಬರ್ 2ನೇ ತಾರೀಕು. ಇದುವರೆಗೂ ಗೂಗಲ್ ಪ್ರಕಾರ, ಸೊ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಎಷ್ಟು ಕೋಟಿ ಕಲೆಕ್ಷನ್ಸ್ ಆಗಿದೆ ಅಂತ ಹೇಳಿದ್ರೆ 225 ಕೋಟಿ. 225 ಕೋಟಿ ಸರಿಸುಮಾರು ಇಡೀ ಪ್ರಪಂಚದಾದ್ಯಂತ 6,500ದಿಂದ 7,000 ಸ್ಕ್ರೀನಲ್ಲಿ ಮೆರೆತಾ ಇರೋದು ನಮ್ಮ ಕನ್ನಡದ ಹೆಮ್ಮೆ ಸಿನಿಮಾ ಕಾಂತಾರ.
ಸೀರಿಯಸ್ಲಿ ನಿಜವಾಗ್ಲೂ ಸುಲಭದ ವಿಚಾರ ಅಲ್ವೇ ಅಲ್ಲ. 6,500 7,000 ಸ್ಕ್ರೀನ್ ಕೊಟ್ಟಿದ್ದಾರೆ ಪ್ಲಸ್ ಅಷ್ಟು ನಂಬಿಕೆನ ರಿಷಬ್ ಶೆಟ್ರು ಉಳಿಸ್ಕೊಂಡಿದ್ದಾರೆ ಅನ್ನೋದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. 6,500 7,000 ಸ್ಕ್ರೀನಿಂಗ್ ಕೊಡೋದು ಅಂತಂದರೆ ನಿಜವಾಗ್ಲೂ ಸುಮ್ಮನೆ ಮಾತಲ್ಲ. ಅಷ್ಟು ನಂಬಿಕೆನ ಆ ಫಿಲಮ್ ಮೇಲೆ ಹಾಕಿರ್ತಾರೆ, ಅಷ್ಟು ಮೇಕಿಂಗ್ ವೈಸ್ನ ಖಂಡಿತವಾಗ್ಲೂ ಅವರು ಗಳಿಸ್ಕೊಂಡಿರ್ತಾರೆ ಅಂಥ ಒಂದು ಸಿನಿಮಾ. ಸೊ ಕಲೆಕ್ಷನ್ಸ್ ಬಂದರೆ 225 ಕೋಟಿ ಕಲೆಕ್ಷನ್ ಮಾಡಿಕೊಂಡು ಮುನ್ನುಗ್ತಾ ಇದೆ ಕಾಂತಾರ ಸಿನಿಮಾ. ಎಲ್ಲರ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ, ಸೊ ಈಗ ಆಲ್ರೆಡಿ ಇರೋ ಬ್ರೇಕ್ ಮಾಡಬೇಕು ಅಂತ. ಈಗ ಆಲ್ರೆಡಿ ಏನು ಇಷ್ಟು ಕ್ರಿಯೇಟ್ ಆಗಿದೆ ಅದನ್ನು ಬ್ರೇಕ್ ಮಾಡಲಿ ಅನ್ನೋದೇ ಎಲ್ಲರೂ ಇಷ್ಟ. ಖಂಡಿತವಾಗ್ಲೂ ಸೀರಿಯಸ್ ಆಗಿ ಒಳ್ಳೆ ರೀತಿಯಲ್ಲೇ ಮಾಡಲಿ. ಸೊ ಏನಿದೆ ಈಗ ಆಲ್ರೆಡಿ KGF ಚಾಪ್ಟರ್ 2 1 ಏನು ಸೃಷ್ಟಿ ಮಾಡಿದೆ, ಅದೊಂದು ದಾಖಲೆ ಅಂತ ಏನು ಸೃಷ್ಟಿ ಆಗಿದೆ, ಆ ದಾಖಲೆಯನ್ನು ನಮ್ಮ ಕಾಂತಾರ ಸಿನಿಮಾ ಮುರಿಲಿ ಅನ್ನೋದೇ ನಮ್ಮ ಮತ್ತು ಎಲ್ಲರೂ ಇಷ್ಟ. ಎಲ್ಲರ ಬಯಲು 1,000 ಕೋಟಿ ಗಡಿ ದಾಟುತ್ತೆ ಅನ್ನೋದು ಖಂಡಿತವಾಗ್ಲೂ ದಾಟಲಿ. ನಮ್ಮ ಕನ್ನಡ ಸಿನಿಮಾಗಳು ಹೀಗೆ ಬೆಳೀಲಿ ಅಂತ ಆಶಿಸ್ತಾ, ಸೊ ನಾನು ನಿಮ್ಮ ಸುನೀಲ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಕಂಟೆಂಟ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು.